ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು KSRTCಯಲ್ಲಿ ನಡೀತಾ ಇದೆ ಚಾಲನಾ ವೃತ್ತಿ ಪರೀಕ್ಷೆ ಈಗಾಗಲೇ ಕಂಪ್ಲೀಟ್ ಆಗಿದೆ, ಮುಗಿದೋಗಿದೆ. ಎಲ್ಲರೂ ಕಾಯ್ತಿರ್ತಕ್ಕಂಥ ಒಂದು ಅಂಶಪ್ಪ ಅಂದರೆ ಏನಂದರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಕಟ್ ಆಫ್ ಯಾವಾಗ ಬಿಡ್ತಾರೆ ಅಂಥೇಳಿ. ಬಹಳಷ್ಟು ಅಭ್ಯರ್ಥಿಗಳು ಕಮೆಂಟಲ್ಲಿ ಕೇಳ್ತಾ ಇದ್ದೀರಾ, ಸರ್ ಈಗಾಗಲೇ ಕಟ್ ಆಫ್ ಹಾಕಿದ್ದಾರಂತೆ ನಿಜನಾ ಅಂಥೇಳಿ. ಯಾವುದು ಅಂಥೇಳಿ ನನಗೂ ಗೊತ್ತಿರಲಿಲ್ಲ. ಒಬ್ಬರು ನನಗೆ ಆ ಒಂದು ಫೋಟೋ ಕಳಿಸಿದ್ರು, ಸರ್ ಈ ಥರ ಕಟ್ ಆಫ್ ಬಿಟ್ಟಿದ್ದಾರಂತೆ ನಿಜನಾ ಅಂತ ಕೇಳ್ತಾ ಇದ್ದಾರೆ. ದಯವಿಟ್ಟು ಈ ಒಂದು ಏನು ನಿಮ್ಮ ಒಂದು ಗ್ರೂಪಲ್ಲಿ ಒಂದು ಮೆಸೇಜಲ್ಲಿ ಏನು ಹರಿದಾಡ್ತಾ ಇದೆ ಈ ಒಂದು ಮಾಹಿತಿ, ಇದು ಶುದ್ಧ ಸುಳ್ಳು ಸ್ನೇಹಿತರೆ. ಯಾರೋ ಎಲ್ಲ ಅಭ್ಯರ್ಥಿಗಳನ್ನು ಭಯಪಡಿಸೋಗೋಸ್ಕರ ಈ ಥರ ಒಂದು ಇದನ್ನು ರೆಡಿ ಮಾಡಿಬಿಟ್ಟು ಭಯಪಡಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಯಾರೂ ಇದಕ್ಕೆ ಕಿವಿಗೊಡಬೇಡಿ, ಇದನ್ನು ನಂಬಬೇಡಿ. ಯಾಕಂತಂದರೆ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇದು ಯಾಕೆ ನಂಬಬೇಡಿ ಅಂತಂತಂದರೆ, ಇವ್ರು ನೋಡಿ ಅವರು ಮಾಡಿದ್ದಾರೆ, ಯಾರು ಮಾಡಿದಾರೋ ಗೊತ್ತಿಲ್ಲ. ನೋಡಿ ಯಾವ ಥರ ಮಾಡಿದ್ದಾರೆ ಅಂತ ನೋಡಿ. ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಸೆಂಟ್ರಲ್ ಆಫೀಸಸ್, ಇಲ್ಲಿ ನೋಡಿ ಆಫೀಸ್ ಮಾತ್ರ ಬರಬೇಕು, ಆಫೀಸಸ್ ಕೊಟ್ಟವ್ರೆ ಒಂದು. ಎರಡನೇದು ಇಲ್ಲಿ ನೋಡಿ ಫೈನಲ್ ಕಟ್ ಆಫ್ ಮಾರ್ಕ್ಸ್ ಆ್ಯಂಡ್ ಲಾಸ್ಟ್ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಹಿಂದೆ ಇದನ್ನು ಕೊಟ್ಟಿದ್ದಾರೆ. ಓಕೆ, ಫೈನಲ್ ಕಟ್ ಆಫ್ ಮಾರ್ಕ್ಸು. ಇದು ಆಫೀಸಸ್ ಒಂದನೇದು ಮಿಸ್ಟೇಕು. ಎರಡನೇದು ನೋಡಿ ಇಲ್ಲಿ ಪ್ರಾದೇಶಿಕ ತರಬೇತಿ ಕೇಂದ್ರ. ಇದರಲ್ಲಿ ಪ್ರಾದೇಶಿಕ ತರಬೇತಿ ಕೇಂದ್ರ ಬರೋಲ್ಲ ಸ್ನೇಹಿತರೆ. ಯಾಕಂದರೆ ಈಗ ಆಲ್ರೆಡಿ ಪ್ರಾದೇಶಿಕ ತರಬೇತಿ ಕೇಂದ್ರಗಳಲ್ಲಿ ಚಾಲನಾ ವೃತ್ತಿ ಪರೀಕ್ಷೆ ಕಂಪ್ಲೀಟ್ ಆಗೋಗಿದೆ. ಪ್ರಾದೇಶಿಕ ತರಬೇತಿ ಕೇಂದ್ರಗಳು ಇವಾಗ ಬರಲ್ಲ, ಇವಾಗ ಏನಿದ್ರು ಕೇಂದ್ರ ಕಚೇರಿ ಮಾತ್ರ ಬರುತ್ತೆ ಕಟ್ ಆಫಲ್ಲಿ. ನೆಕ್ಸ್ಟ್ ನೋಡೋದಾದರೆ ಸ್ನೇಹಿತರೆ ನೋಡಿ, ಈ ಮಾರ್ಕ್ಸ್ ಯಾವ ಥರ ಮಾಡಿದ್ದಾರೆ ನೋಡಿ. ಇದು ಜನರಲ್ ಅಂದ್ಕೊಳ್ಳಿ, ಅವ್ರು ಹಾಕಿದ್ದಾರಲ್ವ, ಇದು ಜನರಲ್ ನೋಡಿ. ಇದು ಜನರಲ್ಲು. ಈ ಜನರಲ್ಲಿಗೆ ಯಾವ್ದು ಮಾರ್ಕ್ಸ್ ಇದು ಹಿಡ್ಕೋಬೇಕು ಅಥವಾ ಇದು ಮಾರ್ಕ್ಸ್ ಹಿಡ್ಕೋಬೇಕು. ಡೇಟ್ ಆಫ್ ಬರ್ತ್ ಜನರಲ್ಲಿಗೆ ಇದು ಹಿಡ್ಕೋಬೇಕು, ಯಾವುದು ಹಿಡ್ಕೋಬೇಕು. ಇದು ಮಾರ್ಕ್ಸ್ ನಾವು ಹಿಡ್ಕೊಂಡ್ರೆ, ಡೇಟ್ ಆಫ್ ಬರ್ತ್ ಇದು ಹಿಡ್ಕೊಂಡ್ರೆ, ಈ ಮಾರ್ಕ್ಸ್ ಇದು ಯಾವುದಕ್ಕೆ ಟೈಪ್ ಆಯಿತು ಗೊತ್ತಿಲ್ಲ. ನೆಕ್ಸ್ಟ್ ವುಮೆನ್ಸ್ ಬಂದಿದಾಗ ಇಲ್ಲಿ ಗ್ಯಾಪ್ ಬಿಟ್ಟಿದ್ದಾರೆ. ಈ ವುಮೆನ್ಸಿಗೆ ಈ ಡೇಟ್ ಆಫ್ ಬರ್ತ್ ಹಿಡ್ಕೋಬೇಕಾ, ಡೇಟ್ ಆಫ್ ಬರ್ತ್ ಎಲ್ಲ ಮುಂದೆ ಖಾಲಿ ಇದೆ. ಮಾರ್ಕ್ಸ್ ಇದು ಹಿಡ್ಕೋಬೇಕಾ, ಮಾರ್ಕ್ಸ್ ಇಲ್ಲಿದೆ. ನೆಕ್ಸ್ಟ್ ರೂರಲ್ ಬಾಕ್ಸ್ ಖಾಲಿ ಇದೆ. ರೂರಲ್ ಅವರಿಗೆ ಡೇಟ್ ಆಫ್ ಬರ್ತ್ ಇದು ಹಿಡ್ಕೋಬೇಕಾ, ನೆಕ್ಸ್ಟ್ ಅವರಿಗೆ ಮಾರ್ಕ್ಸ್ ಇದು ಹಿಡ್ಕೋಬೇಕಾ. ಎಕ್ಸ್ ಸರ್ವಿಸ್ ಮನೆಗೆ ಡೇಟ್ ಆಫ್ ಬರ್ತ್ ಹಿಡ್ಕೋಬೇಕಾ, ಮಾರ್ಕ್ಸ್ ಇದು ಹಿಡ್ಕೋಬೇಕಾ. ಈ ಬಾಕ್ಸ್ ಖಾಲಿ ಇದೆ. ಒಂದಕ್ಕೊಂದೇ ಸಂಬಂಧನೇ ಇಲ್ಲ. ಆ ಥರ ಇದು ಒಂದು ಲಿಸ್ಟ್ ರೆಡಿ ಮಾಡಿ ಅಭ್ಯರ್ಥಿಗಳನ್ನು ಭಯಪಡಿಸೋಗೋಸ್ಕರ ಮಾಡಿದ್ದಾರೆ ಸ್ನೇಹಿತರೆ. ದಯವಿಟ್ಟು ನಂಬೇಡಿ. ನೋಡಿ ಇನ್ನೊಂದು ನೋಡಿ SC 44 ಮಾಡಿದ್ದಾರೆ, ST 44 ಮಾಡಿದ್ದಾರೆ, ಕ್ಯಾಟಗಿರಿ 1 46 ಮಾಡಿದ್ದಾರೆ. ನೋಡಿ ಇಲ್ಲಿ ಕ್ಯಾಟಗಿರಿ 1 46 ಮಾಡಿದ್ದಾರೆ. ಸೆಕೆಂಡ್ A 43, ಸೆಕೆಂಡ್ B 44, ಥರ್ಡ್ A 45, ಥರ್ಡ್ B 46 ಮಾಡಿದ್ದಾರೆ. ನೋಡಿ ಇಲ್ಲಿ ಜನರಲ್ಲು 45 ಮಾಡಿದ್ದಾರೆ. ಇದು ಯಾಕೆ ಸಾಧ್ಯ? ಇಲ್ಲಿ 46 ಎಷ್ಟು ಹೋಗಿದೆ ಅಲ್ವಾ, ಥರ್ಡ್ ಬಿನು ಆಮೇಲೆ ಕ್ಯಾಟಗಿರಿ 1 46 ಹೋಗಿದ ಮೇಲೆ ಜನರಲ್ಲು 47 ಬರಬೇಕು. ಅದಕ್ಕಿಂತಲೂ ಅರ್ಧ ನಂಬರ್ ಜಾಸ್ತಿ. ಎಲ್ಲ ಕ್ಯಾಟಗಿರಿಗಳು ಅರ್ಧ ನಂಬರಲ್ಲಿ ಜನರಲಲ್ಲಿ ಜಾಸ್ತಿನೇ ನಿಲ್ಲಬೇಕು, ಕಡಿಮೆ ನಿಲ್ಲುವ ಹಾಗಿಲ್ಲ, ನಿಲ್ಸೋಕ್ಕೂ ಬರೋಲ್ಲ. ಈ ಥರ ನೋಡಿ 1 by 1 ಎಲ್ಲನೂ ಮಿಸ್ಟೇಕ್ ಇದೆ. ಯಾರೋ ಒಬ್ಬರು ಅಭ್ಯರ್ಥಿಗಳನ್ನು ಭಯಪಡಿಸೋಗೋಸ್ಕರ ಮಾಡಿದ್ದಾರೆ. ನಿಮಗೆ ಇನ್ನೊಂದು ಉದಾಹರಣೆ ಏನು ನೋಡಬೇಕಾದ್ರೆ, KSRTC ಒಂದು ಲಾಸ್ಟ್ ಒಂದು ಕಟ್ ಆಫ್ ಹಾಕಿತ್ತು. ನೋಡೋಣ ಅದು ಯಾವ ಥರ ಇದೆ ಅಂತೇಳಿ ನಿಮ್ಗೆ ಗೊತ್ತಾಗುತ್ತೆ. ಇದು ನೋಡಿದಿರಲ್ಲ, ಅದೊಂದು ಸ್ವಲ್ಪ ನೋಡಿ ಗೊತ್ತಾಗುತ್ತೆ ಯಾವ ಥರ ನೀಟ್ನೆಸ್ ಇರುತ್ತೆ ಅಂಥೇಳಿ. ನೋಡಿ ಸ್ನೇಹಿತರೆ, KSRTC ಈ ಥರ ನೀಟಾಗಿ 1 by 1 ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿರ್ತಾರೆ. ನೋಡ್ಬೋದು ನೀವು ಇಲ್ಲಿ. ಮೇಲ್ವಿಚಾರಕರ ಹುದ್ದೆಗಳ ಸಂಭವನೀಯ ಆಯ್ಕೆ ಪಟ್ಟಿ. ಇಲ್ಲೇನು ನಮಗೆ ಫಸ್ಟ್ ಬರೋದು ಸಂಭವನೀಯ ಆಯ್ಕೆ ಪಟ್ಟಿ. ಅವರೇನು ಹಾಕಿದರು, ಅವರು ಫೈನಲ್ ಕಟ್ ಆಫ್ ಲಿಸ್ಟ್ ಅಂತೇಳಿ ಹಾಕಿದರು. ಫೈನಲ್ ಅಲ್ಲ ಸ್ನೇಹಿತರದು, ಸಂಭವನೀಯ ಬರಬೇಕು.
ಪ್ರೊವಿಸ್ನಲ್, ಇಂಗ್ಲೀಷಲ್ಲಿ ಪ್ರೊವಿಸ್ನಲ್ಲು, ಕನ್ನಡದಾಗ ಸಂಭವನೀಯ ಅಂತ ಸ್ಟಾರ್ಟಿಂಗ್ ಬರುತ್ತೆ. ಒಂದು ವಾರ 10 ದಿನ ನಮಗೆ ಅಬ್ಜೆಕ್ಷನ್ ಹಾಕೋಕ್ಕೆ ಅಭ್ಯರ್ಥಿಗಳಿಗೆ ಟೈಮ್ ಕೊಡ್ತಾರೆ. ಅಬ್ಜೆಕ್ಷನ್ ಮುಗಿದ ಮೇಲೆ ಮತ್ತೆ ತಿರ್ಗಾ ಫೈನಲಿಸ್ಟು ಹಾಕ್ತಾರೆ ಸ್ನೇಹಿತರೆ. ಸೊ ನೋಡಿ ಇಲ್ಲಿ ಯಾವ ಥರ ನೀಟ್ನೆಸ್ ಇದೆ. ಸಾಮಾನ್ಯ ಇದು ಜನರಲ್ ನೋಡಿ, ಅವ್ರದ್ದು ಅಂತಿಮ ಅಂಕ, ಅವ್ರದ್ದು ಮಾರ್ಕ್ಸು, ಅದರ ಡೇಟ್ ಆಫ್ ಬರ್ತು. ಸೊ ನೋಡಿ ಲೈನ್ ಯಾವ ಥರ ನೀಟ್ನೆಸ್ ಇದೆ. ಇವೆರಡರ ಮಧ್ಯದಾಗ ಸಾಮಾನ್ಯ ಇದೆ. ಸೊ ಈ ಥರ ಹೋಗಿದೆ. ಇಲ್ಲಿ ಇನ್ನೊಂದು ನೋಡೋದಾದರೆ ನೋಡಿ, ಪರಿಶಿಷ್ಟ ಜಾತಿ 58, ಪ್ರವರ್ಗ 1 59, ಸೆಕೆಂಡ್ ಎ 59, ಸೆಕೆಂಡ್ ಬಿ 55. ಇಲ್ಲಿ ಹೈಯೆಸ್ಟ್ ಏನಾಗಿದೆ 59 ಆಗಿದೆ. 59 ಹೈಯೆಸ್ಟ್ ಆಗಿದೆ. ಸೊ ಇಲ್ಲಿ ನೋಡಿ ಜನರಲ್ ಎಷ್ಟು ನಿಂತಿದೆ, ಇಲ್ಲಿ 61 ನಿಂತಿದೆ. ಸೊ ಹೀಗೆ ಜನರಲ್ ಯಾವಾಗಲೂ ಈ ಕ್ಯಾಟಗರಿಗಳಿಗಿಂತಲೂ ಜಾಸ್ತಿ ನಿಲ್ಲುತ್ತೆ, ಕಡಿಮೆ ಅಂತೂ ನಿಲ್ಲಂಗಿಲ್ಲ. ಸೊ ಹೀಗಾಗಿ ನಿಮಗೆ ಈಗ ಕನ್ಫರ್ಮ್ ಆಯಿತು ಅಂತ ನಾನು ಅನ್ಕೋತೀನಿ. ಯಾರೋ ಒಬ್ಬರು ಅಭ್ಯರ್ಥಿಗಳನ್ನು ಮೋಸ ಮಾಡ್ತಾಯಿದ್ದಾರೆ ಅಂಥೇಳಿ. ಸೊ ನೋಡಿ ಈ ಥರ ನನಗೆ ಯಾರೋ ಒಬ್ಬರು ಅಭ್ಯರ್ಥಿಗಳು ಭಾಳಷ್ಟು ಜನ ಕಮೆಂಟ್ ಮಾಡಿಟ್ಟಿದ್ದೀರ. ಒಬ್ಬರು ಫ್ರೆಂಡು ಫೋಟೋ ಸಹಿತ ಕಳಿಸಿದ್ರು, ಸರ್ ಈ ಥರ ಬರ್ತಾಯಿದೆ, ಇದು ನಿಜೇನ ಸುಳ್ಳು ಅಂತೇಳಿ. ಸೊ ಎಲ್ಲ ಅಭ್ಯರ್ಥಿಗಳ ಒಂದು ಮಾಹಿತಿಗಾಗಿ, ಸೊ ಎಲ್ಲ ಅಭ್ಯರ್ಥಿಗಳು ಅದನ್ನು ನಂಬಬೇಡಿ, ಯಾರೊಂದು ಫೇಕ್ ನ್ಯೂಸ್ ಮಾಡಿದ್ದಾರೆ ಅಂತ ಹೇಳೋಗೋಸ್ಕರ ಈ ಒಂದು ವಿಡಿಯೋ ಮಾಡಿದೆ ಸ್ನೇಹಿತರೆ. ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಈ ಒಂದು ಮಾಹಿತಿ ಫೇಕ್ ಇದೆ, ಇದನ್ನು ನಂಬಬೇಡಿ ಅಂಥೇಳಿ. ಅಭ್ಯರ್ಥಿಗಳನ್ನು ತಿಳಿ ಹೇಳಿ ಅಂತ ಹೇಳುತ್ತಾ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಖಂಡಿತವಾಗಲೂ ಕಮೆಂಟಲ್ಲಿ ಕೇಳ್ಬೋದು ಸ್ನೇಹಿತರೆ. ಇನ್ನೇನು KSRTC ಅವರೇ ಒಂದು ಮೊನ್ನೆ ಪೇಪರಲ್ಲಿ ನ್ಯೂಸ್ ಕೊಟ್ಟಿದ್ದರು, ಜೂನ್ ಮೊದಲನೇ ವಾರದಲ್ಲಿ ನಾವು ಕಟ್ ಆಫ್ ಹಾಕ್ತೀವಿ ಅಂತಕ್ಕಂಥ ಮಾಹಿತಿನ ಅವರೇ ತಿಳಿಸಿದ್ದಾರೆ. ಸೊ ಕಾದು ನೋಡೋಣ, ಮೇ ಬಿ ಜೂನ್ 10 ಒಳಗಾಗಿ ಬರ್ಬೋದು ಕಟ್ ಆಫು. ಸೊ ಬಂದ ತಕ್ಷಣ ನಾನು ಖಂಡಿತ ನಿಮಗೆಲ್ಲ ತಿಳಿಸ್ತೀನಿ ಸ್ನೇಹಿತರೆ ಅಂತ ಹೇಳುತ್ತಾ ಮತ್ತೆ ಸಿಗೋಣ ಸ್ನೇಹಿತರೆ ಮುಂದಿನ ಒಂದು ವಿಡಿಯೋದಲ್ಲಿ. ಧನ್ಯವಾದಗಳು.